ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಎಲ್ಲರಿಗೂ ಮಹಿಳೆಯರಿಗೂ ತುಂಬಾ ಹೆಲ್ಪ್ಫುಲ್ ಆಗುವಂಥ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲೂ ಸ್ಕ್ರಿಪ್ಟ್ ಮಾಡಿದೆ. ಪ್ಲೀಸ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗುತ್ತಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಮಾಸ ಪ್ರಕ್ರಿಯೆ ಅನ್ನೋದು ಇದ್ದೇ ಇರುತ್ತೆ. ನಾವು ಮಂತ್ಲಿ ಆಗೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಆ ಪ್ರಾಬ್ಲಮ್ಸ್ ಎಲ್ಲ ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಲಾಸ್ಟ್ವರೆಗೂ ನನ್ನ ವಿಡಿಯೋವನ್ನು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಹೇಗೆ ಅನಿಸ್ತೋ ಹಾಗೆ ನನ್ನ ಚಾನಲನ್ನು ಕಾಮೆಂಟ್ ಮಾಡಿ. ಮತ್ತು ಈ ರೀತಿ ಪ್ಯಾಡ್ಸ್ ಅನ್ನೋದು ಇರುತ್ತಲ್ಲ, ಆ ಪ್ಯಾಡ್ಸನ್ನು ಯಾವ ರೀತಿ ನಾವು ಸೇಫ್ಟಿಯಾಗಿ ಇಟ್ಕೋಬೇಕು ಅಂತ ತೋರಿಸ್ತೀನಿ. ನಾವು ಈ ರೀತಿ ಓಪನ್ ಮಾಡಿಬಿಟ್ಟು ಆ ಪ್ಯಾಕೆಟಲ್ಲಿ ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೋಬೇಕು. ಎಲ್ಲಂದರೆ ಅಲ್ಲಿ ಹಾಕಿದ್ರೆ ಏನಾಗುತ್ತಂದರೆ ಅದು ಜಿರಳೆಗಳಂತೆ ಮನೆಯಲ್ಲಿ ಅವು ಇವು ಅದ್ರ ಮೇಲೆ ಓಡಾಡೋದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಎಲ್ಲಂದರೆ ಅಲ್ಲಿ ಆಗಬಾರ್ದು. ಈ ರೀತಿ ನಾವು ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೋಬೇಕು. ಮತ್ತು ಇದರಲ್ಲಿ ನಾನು ಕೆಲವೊಂದು ನ್ಯೂಸ್ ಪೇಪರ್ಸನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನ್ಯೂಸ್ ಪೇಪರ್ಸನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಮತ್ತು ನಾವು ಯೂಸ್ ಮಾಡಿರೋಂಥ ಪ್ಯಾಡ್ಸನ್ನು ಎಲ್ಲಂದರೆ ಅಲ್ಲಿ ಬಿಸಾಕ್ದಿರ ಈ ರೀತಿ ಪೇಪರಲ್ಲಿ ಹಾಕ್ಬಿಟ್ಟು ಮತ್ತು ನಾವು ಆಚೆ ಎಲ್ಲಾದರೂ ಸುಟ್ಟಾಕಬೇಕು. ಯಾಕಂದರೆ ನಾವು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಬಾತ್ರೂಮಲ್ಲೋ ಎಲ್ಲಂದ್ರಲ್ಲಿ ಹಾಕೋದು ಮಾಡ್ತಾಯಿರ್ತಾರೆ. ಬಾತ್ರೂಮಲ್ಲಿ ಹಾಕಿದ್ರೆ ಅದು ಪೈಪ್ಗೆಲ್ಲ ಸುಟ್ಟಾಗೋಗುತ್ತೆ. ಅದು ಮತ್ತು ಅದನ್ನು ತೆಗಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಎಲ್ಲಂದ್ರಲ್ಲಿ ಆಗಿಬಿಟ್ಟು ಅವು ಇವು ಓಡಾಡ್ತಾ ಇರುತ್ತೆ ಮತ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗ್ದಿರ ನಾವು ಈ ರೀತಿ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ನಾವು ಆಚೆ ಎಲ್ಲಾದರೂ ಸುಟ್ಟಾಕ್ಬಿಟ್ರೆ ಮತ್ತು ನಮಗೆ ಪ್ರಾಬ್ಲಮ್ಸ್ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಜನಕ್ಕೆ ನೈಟ್ ಮಲಗುವಾಗ ತುಂಬ ಜಾಸ್ತಿ ಲೀಕೇಜ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಹಾಗಾಗ್ದಿರ ನಾವು ಏನು ಮಾಡಬೇಕಂದ್ರೆ ಶಾರ್ಟ್ಸ್, ಚಿಕ್ಕ ಸೈಜ್ ಶಾರ್ಟ್ಸ್ ಬರುತ್ತಲ್ಲ, ಆ ಶಾರ್ಟ್ಸನ್ನು ಹಾಕ್ಕೊಂಡು ಈ ರೀತಿ ಒಂದು ಪ್ಯಾಡ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಹಿಂದೆಯೇ ಈ ರೀತಿ ಒಂದು ಪ್ಯಾಡನ್ನು ಹಾಕ್ಕೊಳ್ಳೋದ್ರಿಂದ ಲೀಕೇಜ್ ಏನಾದರೂ ಆದರೂ ಕೂಡ ಅದು ನಮ್ಮ ಬಟ್ಟೆಗೆ ಆಗದಿರ ಈ ರೀತಿ ಬ್ಯಾಕ್ ಸೈಡ್ ಆಗುತ್ತೆ. ಸೊ ಇದು ಯೂಸ್ಫುಲ್ ಆಗುತ್ತೆ ನಿಮಗೆ. ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವೆಲ್ಲಾದರೂ ಹೋದಾಗ ಸ್ವಲ್ಪ ಜಾಸ್ತಿ ಲೀಕೇಜ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಮತ್ತು ಸಡನ್ ಆಗಿ ನಾವು ಏನಾದರೂ ಆಗೋವಾಗ ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಪ್ಯಾಡ್ಸನ್ನು ಹುಡ್ಕೊಳ್ಳೋಕ್ಕಿಂತನೂ ಈ ರೀತಿ ಒಂದು ಪ್ಯಾಡನ್ನು ಈ ರೀತಿ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದ್ರಿಂದ ಅದು ಬೇಗ ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇದು ಸ್ವಲ್ಪ ಸೇಫ್ಟಿಯಾಗಿರುತ್ತೆ. ಮತ್ತು ನಾವು ಯೂಸ್ ಮಾಡುವಂಥ ಪ್ಯಾಡನ್ನು ಈ ಪೇಪರಲ್ಲೇ ಹಾಕ್ಬಿಟ್ಟು ನಾವೆಲ್ಲಾಂದ್ರೂ ಹಾಕ್ಬೋದು. ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲಾದರೂ ಹೋದಾಗ ಈ ರೀತಿ ಒಂದು ಪ್ಯಾಡನ್ನು ಕಂಪಲ್ಸರಿಯಾಗಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ನಮಗೆಲ್ಲಾದರೂ ಹೋದಾಗ ತುಂಬಾ ಯೂಸ್ ಆಗುತ್ತೆ. ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಫೆಸ್ಟಿವಲ್ಸ್ ಟೈಮಲ್ಲಿ ಇಲ್ಲಾಂದರೆ ಯಾರದ್ದು ಫಂಕ್ಷನ್ಸ್ ಟೈಮಲ್ಲಿ ಮತ್ತು ಪೂಜೆ ಇರೋವಂಥ ಟೈಮಲ್ಲೇ ನಾವು ಡೇಟ್ ಹಾಕ್ತಾ ಇರ್ತೀವಿ. ಮತ್ತು ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಬೇಗ ಟ್ಯಾಬ್ಲೆಟ್ಸನ್ನು ತಗೊತೀವಿ. ಆ ರೀತಿ ಟ್ಯಾಬ್ಲೆಟ್ಸ್ ತಗೊಂಡಿರ ಒಂದು ಸ್ವಲ್ಪ ಇಷ್ಟು ನಾನು ಕೈಯಲ್ಲಿ ತೋರಿಸಿದ್ದೀನಲ್ಲ ಅಷ್ಟೊಂದು ಕಲೆ ಪಪ್ಪನ್ನು ನಾವು ಒಂದು 3 ದಿನ ನಾವು ಈ ರೀತಿ ಬೆಳಗ್ಗೆನೇ ತಗೊಳ್ಳೋದ್ರಿಂದ ಡೇಟ್ ಅನ್ನೋದು ಬೇಗ ಆಗೋದಿಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಮತ್ತು ಇನ್ನು ಗಸಗಸೆ ಅಂತ ಬರುತ್ತಲ್ಲ ಅದನ್ನು ಸಹ ಬೆಳಗ್ಗೆ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನಾದರೂ ಕುಡಿಬೋದು. ಇಲ್ಲಾಂದರೆ ಅದೇ ಗಸಗಸೆಯನ್ನು ತಿಂದುಬಿಟ್ಟು ಮತ್ತು ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಡೇಟ್ ಅನ್ನೋದು ಪೋಸ್ಟ್ಪೋನ್ ಆಗುತ್ತೆ. ಈ ರೀತಿ ಮನೆಯಲ್ಲಿರೋ ಐಟಮ್ಸಲ್ಲೇ ನಾವು ಅದನ್ನು ತಡೆ ಆಗ್ಬೋದು. ಈ ರೀತಿ ಬೇರೆ ಥರ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ನಮ್ಮ ಹೆಲ್ತ್ ಸ್ಪಾಯ್ಲ್ ಮಾಡ್ಕೊಳ್ಳೋದ್ರಿಂದನೂ ಮನೆಯಲ್ಲಿರುವಂಥ ಐಟಮ್ಸಿಂದ ನಾವು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಜಾಸ್ತಿ ಜನಕ್ಕೆ ಈ ರೀತಿ ಹೊಟ್ಟೆ ನೋವು ಮತ್ತು ಸೊಂಟ ನೋವು ಜಾಸ್ತಿನೇ ಇರುತ್ತೆ ಅಂಥವ್ರಿಗೆ ಈ ಟಿಪ್ಪು ಒಳ್ಳೆ ಟಿಪ್ಪು ಅನ್ಬೋದು. ನನಗೂ ಕೂಡ ಈ ಪ್ರಾಬ್ಲಮ್ ಇದೆ. ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗಂತೂ ತುಂಬಾ ವರ್ಕ್ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಇದು ಮೆಂತ್ಯೆಯನ್ನು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಈ ರೀತಿ ಮೆಂತ್ಯ ಇರುತ್ತಲ್ಲ, ಆ ಮೆಂತ್ಯೆಯನ್ನು ನೈಟು ಮಲಗುವಾಗ ಒಂದು ಸ್ಪೂನಷ್ಟು
ನಾವು ನೀರಿನಲ್ಲಿ ನೆನೆಸ್ಬಿಟ್ಟು ಮತ್ತು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಆ ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬಾ ರಿಲೀಫ್ ಆಗುತ್ತೆ ಮತ್ತು ಹೊಟ್ಟೆ ನೋವು ಸೊಂಟ ನೋವು ತುಂಬಾ ಕಡಿಮೆ ಆಗುತ್ತೆ. ಮತ್ತು ಹಾಟ್ ವಾಟರ್ದು ಬ್ಯಾಗ್ ಒಂದು ಬರುತ್ತಲ್ಲ, ಆ ಬ್ಯಾಗನ್ನು ಕೂಡ ನಾವು ಹಾಟ್ ವಾಟರನ್ನು ಹಾಕ್ಕೊಂಡು ನಮಗೆ ಹೊಟ್ಟೆ ಮೇಲೆ ಎಲ್ಲ ಮತ್ತು ಸೊಂಟ ಮೇಲೆ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ರಿಲೀಫ್ ಅನಿಸುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಾವು ಪ್ಯಾಡ್ಸ್ ತಗೊಳ್ಳೋವಾಗ ಕೂಡ ಇದನ್ನು ನಾವು ಸೈಜನ್ನು ನೋಡಿ ತಗೋಬೇಕು. ಯಾಕಂದರೆ ಸ್ವಲ್ಪ ಜನ ಕಡಿಮೆ ರೇಟ್ ಅಂದ್ಬಿಟ್ಟು ಚಿಕ್ಕ ಸೈಜನ್ನು ತೊಗೊತಾರೆ, ಅದು ಯಾವುದಕ್ಕೂ ಸಾಲೋದಿಲ್ಲ. ಸೊ ಈ ರೀತಿ ಇವಾಗ ಮಾರ್ಕೆಟಲ್ಲಿ ಜಾಸ್ತಿ ಸೈಜ್ ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟೊಂದು ಸೈಜ್ಗಳೆಲ್ಲ ಬರ್ತಾಯಿದೆ. ಸೊ ಆ ರೀತಿ ನಾವು ಸೈಜ್ ನೋಡಿ ನಾವು ಈ ರೀತಿ ತಗೊಳ್ಳೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅದು ಇಷ್ಟವಾದಲ್ಲಿ, ನಿಮ್ಗೆ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.